ನಮಸ್ಕಾರ ಎಲ್ರಿಗೂ ಮೋಸ್ಟ್ ವೆಲ್ಕಮ್ ಬ್ಯಾಕ್. ಟೀಮ್ ಇಂಡಿಯಾ ಫಸ್ಟ್ನೇ ODI ಯಾವ ತರ ಪ್ಲೇಯಿಂಗ್ 11 ಇರ್ಬೋದು, ಸೊ ಯಾವ ಪೇಸರ್ಸ್ ಜೊತೆ ಬರ್ತಾರೆ ಅನ್ನೋದು ಈ ತಿಳ್ಕೊಳೋದಾದ್ರೆ, ಸೊ ಟೀಮ್ ಇಂಡಿಯಾ ಹರ್ಷದೀಪ್ ಸಿಂಗ್ ಅವ್ರನ್ನ ಆಡಿಸೋದು ಕನ್ಫರ್ಮ್. ಯಾಕಪ್ಪ ಅಂತಂದ್ರೆ ಅವರ ರಂಜಿ ಟ್ರೋಫಿಯಲ್ಲೂ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಸೊ ಅವರು T20 ನೋಡ್ತಾ ಬಂದ್ರೆ ಅವರು ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ. ಸೊ ಕನ್ಫರ್ಮ್ ಅವರು ಒಂದು ಫೇಸರ್ ಆದ್ರೆ ಅವ್ರನ್ನ ಆಡಿಸ್ತಾರೆ ಗಂಭೀರ್ ಅವರು. ಎರಡನೇ ಫೇಸರ್ ಯಾರಪ್ಪ ಅಂದ್ರೆ ನಮ್ಮ ಮೊಹಮ್ಮದ್ ಶಮಿ ಅವರು ODI ಪರ್ಫಾರ್ಮೆನ್ಸ್ ಅಲ್ಲಿ ನೋಡ್ತಾ ಬಂದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ಮತ್ತೆ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಸೊ ಅವ್ರು ಅದಕ್ಕಂತಾನೆ ಫಿಫ್ತ್ ಮ್ಯಾಚ್ ODI ಇದು ಇಂಗ್ಲೆಂಡ್ ಮೇಲೆ ಅವ್ರನ್ನ ಫಸ್ಟ್ ಮ್ಯಾಚ್ ಆಡಿಸಿದ್ರು. ಸೊ ಅವರು ಈಗ ಆಲ್ಮೋಸ್ಟ್ ಆಲ್ 99.955% ಫಿಟ್ ಇದ್ದಾರೆ. ಸೊ ಹಂಗಾಗಿ ಟೀಮ್ ಇಂಡಿಯಾ ಶಮಿ ಅವ್ರ ಕಡೆ ನೋಡ್ತಾರೆ. ಮೂರನೇ ಬಂದು ಯಾರು ಅಲ್ಲ, ನಮ್ಮ ಬ್ಯಾಟಿಂಗ್ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಅವರು. ಸೊ ಹಾರ್ದಿಕ್ ಪಾಂಡ್ಯ ಅವರು ಇಟ್ಕೊಂಡ್ ಬಂದ್ರೆ ಸೊ ಜನ ಕನ್ಫರ್ಮ್ ಯಾರಪ್ಪ ಅಂದ್ರೆ ಹರ್ಷದೀಪ್ ಸಿಂಗ್, ಮೊಹಮ್ಮದ್ ಶಮಿ, ಬೂಮ್ರಾ ಅವರು ರೆಸ್ಟ್ ಇರೋದ್ರಿಂದ ಸೊ ಹರ್ಷದೀಪ್ ಸಿಂಗ್, ಮೊಹಮ್ಮದ್ ಶಮಿ, ಹಾರ್ದಿಕ್ ಪಾಂಡ್ಯ ಮೂರ್ ಜನ ಫಾಸ್ಟ್ ಬಾಲರ್ಸ್ ನೋಡ್ತಾರೆ. ಸ್ಪಿನ್ನರ್ ಯಾರಪ್ಪ ಅಂದ್ರೆ ವರುಣ್ ಚಕ್ರವರ್ತಿ ಅವರು. ಯಾಕಪ್ಪ ಅಂದ್ರೆ ಜಸ್ಪ್ರೀತ್ ಬೂಮ್ರಾ ಅವರು ಇಂಜುರಿ ಆಗಿರೋದ್ರಿಂದ ವರುಣ್ ಚಕ್ರವರ್ತಿ ಅವರು ಸಡನ್ಲಿ ತಗೊಂಬರ್ತಾರೆ ಅವ್ರ ಸ್ಕ್ವಾಡ್ ಅಲ್ಲಿ. ಅವರು ಇಂಗ್ಲೆಂಡ್ ಹೇಗಾಗಿದೆ ಅಂತಂದ್ರೆ ವರುಣ್ ಚಕ್ರವರ್ತಿ ಬಂದ್ರೆ ಸಾಕು, ವಿಕೆಟ್ ಮೇಲೆ ವಿಕೆಟ್ ಅನ್ನೋ ತರ ಇದೆ. ಸೊ ವರುಣ್ ಚಕ್ರವರ್ತಿ ಅವರು ಇಂಗ್ಲೆಂಡ್ ಮೇಲೆ ತುಂಬಾ ಫಾರ್ಮ್ ಅಲ್ಲಿ ಇದ್ರೆ, ಹಂಗೆ ವಿಕೆಟ್ ಮೇಲೆ ವಿಕೆಟ್ ತಕ್ಕೊಟ್ಟಿದ್ದಾರೆ ನಮ್ಮ ಟಿ ಟ್ವೆಂಟಿ ಸೀರೀಸ್ ಅಲ್ಲಿ. ಸೊ ವರುಣ್ ಚಕ್ರವರ್ತಿ ಒಂದ್ ಎಂಡ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಆಗ ನೋಡ್ತಾ ಬಂದ್ರೆ ಅವರ ಸ್ಕ್ವಾಡ್ ಅಲ್ಲಿ ಇದ್ದಾರೆ, ಬಟ್ ಪ್ಲೇಯಿಂಗ್ 11 ಇರೋದ್ರಲ್ಲಿ ಏನ್ ಡೌಟ್ ಇಲ್ಲ. ಸೊ ಒಂದು ವರುಣ್ ಚಕ್ರವರ್ತಿ ಆದ್ರೆ, ಎರಡನೇದು ಬಂದು ಕುಲ್ದೀಪ್ ಯಾದವ್ ಕುಲ್ದೀಪ್ ಯಾದವ್ ಅವರು ODI ಅಂತ ಬಂದ್ರೆ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಆಮೇಲೆ ವರ್ಲ್ಡ್ ಕಪ್ ಅಲ್ಲಿ ಕೂಡ ಅವರ ಪರ್ಫಾರ್ಮೆನ್ಸ್ ನೀಡಿದ್ದಾರೆ ಅದ್ಭುತವಾಗಿ. T20 ವರ್ಲ್ಡ್ ಕಪ್ ಅಲ್ಲೂ ಅವರು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ನೀಡಿದ್ದಾರೆ. ಅದಾದ್ಮೇಲೆ ಅವರು T20 ವರ್ಲ್ಡ್ ಕಪ್ ಆಡಿದ್ದಾರೆ. ಸೊ ಎರಡನೇದು ಬಂದು ಕುಲ್ದೀಪ್ ಯಾದವ್, ಮೂರನೇದು ಯಾರಪ್ಪ ಅಂದ್ರೆ ಜಡೇಜಾ ಅವರು. ಹೌದು, ಈಗ ಏನೇ ಡೌಟ್ ಇರೋದಪ್ಪ ಅಂದ್ರೆ ಜಡೇಜಾ ಅವ್ರನ್ನ ಆಡಿಸ್ತಾರ, ಅಕ್ಷರ್ ಪಟೇಲ್ ಅವ್ರನ್ನ ಆಡಿಸ್ತಾರ. ಸೊ ಹಂಗ್ ನೋಡ್ತಾ ಬಂದ್ರೆ ಎಕ್ಸ್ಪೀರಿಯನ್ಸ್ ಇರೋದು, ಆಮೇಲೆ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿರೋದಂದ್ರೆ ನಮ್ಮ ಜಡೇಜಾ ಅವರು. ಸೊ ಫಸ್ಟ್ ಮ್ಯಾಚ್, ಯಾಕಂದ್ರೆ ಅವರು ICC ಚಾಂಪಿಯನ್ಸ್ ಟ್ರೋಫಿ ಕೂಡ 2013 ಆಡ್ಕೊಂತ ಬಂದಿದ್ದಾರೆ ಯಾರು, ನಮ್ಮ ಜಡೇಜಾ ಅವರು. ಸೊ ಹಂಗಾಗಿ ಅವ್ರ ಜಡೇಜಾ ಅವರು ಆಡಿಸೋದ್ರಲ್ಲಿ ಡೌಟೇ ಇಲ್ಲ. ಜಡೇಜಾ ಅವರು ಈಗ ಹಂಗ್ ನೋಡ್ತಾ ಬಂದ್ರೆ ಮೂರ್ ಸ್ಪಿನ್ನರ್ ಯಾರಪ್ಪ ಅಂದ್ರೆ ಕುಲ್ದೀಪ್ ಯಾದವ್ ಅವರು, ಜಡೇಜಾ ಅವರು, ವರುಣ್ ಚಕ್ರವರ್ತಿ ಅವರು. ಫಾಸ್ಟ್ ಬಾಲರ್ಸ್ ಬಂದ್ಬಿಟ್ಟು ಅವಾಗೆ ಹೇಳ್ದೆ. ಆಮೇಲೆ ಫಸ್ಟ್ ಟಾಪ್ 6 ಯಾರಪ್ಪ ಅಂದ್ರೆ ಟೀಮ್ ಇಂಡಿಯಾ ಬಗ್ಗೆ ಟಾಪ್ 6 ರೋಹಿತ್ ಶರ್ಮಾ ಓಪನ್ ಮಾಡೇ ಮಾಡ್ತಾರೆ, ಅವ್ರ ನಾಯಕ. ವೈಸ್ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಅವರು ಓಪನ್ ಮಾಡೇ ಮಾಡ್ತಾರೆ. ಈಗ ಜೈಸ್ವಾಲ್ ಕಡೆ ನೋಡೋದಾದ್ರೆ, ಹೌದು, ಜೈಸ್ವಾಲ್ ಅವರು ಒಂದ್ ಮ್ಯಾಚ್ ಕೂಡ ಆಡಿಲ್ಲ. ODI ವರ್ಲ್ಡ್ ಕಪ್ ಅಲ್ಲ, ODI ಮ್ಯಾಚಸ್ ಒಂದು ಆಡಿಲ್ಲ. ಸೊ ODI ವರ್ಲ್ಡ್ ಕಪ್ ಒಂದು ಆಡಿಲ್ಲ. ಇಲ್ಲಿ ಗಿಲ್ನ ಕುಂದ್ರಸಂದ್ರೆ ಗಿಲ್ನ ವೈಸ್ ಕ್ಯಾಪ್ಟನ್ ಅವರು ತಗ್ಸೋದೇ ಇಲ್ಲ. ಸೊ ರೋಹಿತ್ ಶರ್ಮಾ ಅವರು ಆಡೇ ಆಡ್ತಾರೆ, ವೈಸ್ ಕ್ಯಾಪ್ಟನ್ ಗಿಲ್ ಆಡೇ ಆಡ್ತಾರೆ, ನಮ್ಮ ವಿರಾಟ್ ಕೊಹ್ಲಿ ಅವರು ಒನ್ ಡೌನ್ ಆಡ್ತಾರೆ, ಆಮೇಲೆ ಶ್ರೇಯಸ್ ಅವರು ಆಡೇ ಆಡ್ತಾರೆ, ಆಮೇಲೆ ಹಾರ್ದಿಕ್ ಪಾಂಡ್ಯ, ಆಮೇಲೆ ಕೆ ಎಲ್ ರಾಹುಲ್ ಮತ್ತೆ ಹಾರ್ದಿಕ್ ಪಾಂಡ್ಯ. ಈ ಟಾಪ್ 6 ಮಾತ್ರ ಕನ್ಫರ್ಮ್. ಸೊ ಹಂಗ್ ನೋಡ್ತಾ ಬಂದ್ರೆ ಟೀಮ್ ಇಂಡಿಯಾ ಪ್ಲೇಯಿಂಗ್ 11 ನೋಡೋದಾದ್ರೆ ಫೈನಲ್ ಆಗಿ ಶುಭ್ಮನ್ ಗಿಲ್, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, KL ರಾಹುಲ್, ಹಾರ್ದಿಕ್ ಪಾಂಡ್ಯ, ಜಡೇಜಾ, ಮೊಹಮ್ಮದ್ ಶಮಿ, ವರುಣ್ ಚಕ್ರವರ್ತಿ, ಕುಲ್ದೀಪ್ ಯಾದವ್, ಹರ್ಷದೀಪ್ ಸಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.